ಫ್ರೆಂಡ್ಸ್, ಇವಾಗ ಇಲ್ಲೇನು ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ಬಂದ್ಬಿಟ್ಟು ಉತ್ತರ ಪ್ರದೇಶ್ UPದು. ಇವ್ರು ಬಂದ್ಬಿಟ್ಟು ತುಂಬ ಹೆಸರುವಾಸಿ ದಾವಡಿ. ಉತ್ತರ ಪ್ರದೇಶಲ್ಲಿ ಆಲ್ ಇಂಡಿಯಾ ಲೆವೆಲ್ ಟೂರ್ನಮೆಂಟ್ ಅಂತ ನಡೆಯುತ್ತೆ. ನಾವೇನು ಇವಾಗ ಕರ್ನಾಟಕದಲ್ಲಿ ಟೂರ್ನಮೆಂಟ್ ನಡೆಸ್ತೀವಿ, ಇದನ್ನೆಲ್ಲ ಇಂಡಿಯಾ ಲೆವೆಲ್ ಟೂರ್ನಮೆಂಟ್ ಅಂತ ಟೂರ್ನಮೆಂಟ್ಗೆ ಪ್ರತಿ ವರ್ಷ ಹೈಯೆಸ್ಟ್ ರೆಕಾರ್ಡ್ ಮಾಡಿರೋದು ಈ ದಾವಡಿಯಿಂದಾನೆ. ಇದೇನಾಗಿರೋದು ಅಂದರೆ, ಬಿಸಿಲು ಬಂದ್ಬಿಟ್ಟು ಉತ್ತರ ಪ್ರದೇಶದಲ್ಲಿ 48 ಡಿಗ್ರಿ ಮೇಲಿದೆ. ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ ಹೈಯೆಸ್ಟು ಬಿಸಿಲು ಹೋದ್ರೇನು 36ರಿಂದ 38 ಡಿಗ್ರಿ ಅಷ್ಟೇ ಹೋಗೋದು. UPಯಲ್ಲಿ 48 ಡಿಗ್ರಿ ಮೇಲೆ ಟೆಂಪ್ರೇಚರ್ ಇದೆ. ಇಲ್ಲಿ ಪ್ರಾಬ್ಲಮ್ ಏನಾಗಿರೋದು ಅಂದರೆ, ಇವ್ರೇನು ದಾವಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ದಾವಡಿ ಬಂದ್ಬಿಟ್ಟು ಮೆಟೀರಿಯಲ್ ಯೂಸ್ ಮಾಡಿರೋದು ಬಂದ್ಬಿಟ್ಟು ಫೈಬರ್ ಪ್ಲಾಸ್ಟಿಕ್ ಮೆಟೀರಿಯಲ್ನ ತುಂಬ ಯೂಸ್ ಮಾಡಿದ್ದಾರೆ. ಬಿಸಿಲು ಜಾಸ್ತಿ ಆದಂಗೆ ಫೈಬರ್ ಪ್ಲಾಸ್ಟಿಕ್ಕು ಬೆಂಕಿ ಅಂಟ್ಕೊಂಡಿದೆ. ಹೀಟ್ ಜಾಸ್ತಿ ಆಗ್ತಿರಂಗೆ ಫೈಬರು ಮತ್ತು ಪ್ಲಾಸ್ಟಿಕ್ ಮಿಕ್ಸ್ ಆಗಿರೋ ಮೆಟೀರಿಯಲ್ಗಳು ಬೇಗ ಬೆಂಕಿ ಎಟ್ಟತ್ತೆ. ಆದ್ರೂ ಇವರು ಆ ಬೆಂಕಿಯಲ್ಲಿ ಹೋಗ್ಬಿಟ್ಟು ಹಕ್ಕಿಗಳನ್ನ ಓಡಿಸ್ತಾ ಇದ್ದಾರೆ. ಯಾಕಂದರೆ ಅಷ್ಟು ಪ್ರೀತಿಯಲ್ಲಿ ಸಾಕಿರೋ ಹಕ್ಕಿಗಳು ಎಷ್ಟು ಅಕ್ಕಿ ಆಗುತ್ತೋ ಅಷ್ಟು ಅಕ್ಕಿ ಆಚೆ ತೆಗಿಬೇಕು ಅಂತ ಹಕ್ಕಿಗಳನ್ನ ತೆಗೆದು ಗೂಡೆಲ್ಲ ಓಪನ್ ಮಾಡಿ ಹಕ್ಕಿಗಳನ್ನ ಆಚೆ ಬಿಡ್ತಾ ಇದ್ದಾರೆ. ತುಂಬ ಹಕ್ಕಿಗಳು ಸುಟ್ಟೋಗಿದೆ. ಅವರು ಎಷ್ಟೇ ಕಷ್ಟ ಬೀಳ್ತಾ ಇದ್ರೂ ಈ ಕಷ್ಟದಲ್ಲೂ ತುಂಬ ಹಕ್ಕಿಗಳು ಸುಟ್ಟೋಗಿದೆ. ಎಷ್ಟೋ ಹಕ್ಕಿಗಳು ಉಳಿದಿದೆ. ಇವ್ರ ಹತ್ರ ಕಮ್ಮಿ ಅಂದ್ರೇನು 1500 ಅಕ್ಕಿ ಮೇಲಿರೋದು. ಒಂದೊಂದು ನಂಬರ್ ಸೆನ್ಸ್ ಇರೋದು 1500 ಪಾರಿವಾಳ ಮೇಲೆ ಇಟ್ಟಿರೋರು ಇವರು. ತುಂಬ ಅಕ್ಕಿಗಳು ಬೆಂಕಿಯಿಂದ ಸುಟ್ಟೋಗಿದೆ. ಈ ವಿಡಿಯೋ ಹಾಕಿರೋದು ಬಂದ್ಬಿಟ್ಟು ಮೆಟೀರಿಯಲ್ ಏನೇ ಯೂಸ್ ಮಾಡಬೇಕಾದ್ರೂ ಯೋಚನೆ ಮಾಡಿ ಯೂಸ್ ಮಾಡಿ. ಯಾಕಂದರೆ ನಮ್ಮಷ್ಟು ಟೆಂಪರೇಚರ್ ಬೆಂಗಳೂರಿಗೆ ಇಲ್ಲ ಕರ್ನಾಟಕಕ್ಕೆ ಬರಲ್ಲ. ಒಂದು ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡೋಣ ಫ್ರೆಂಡ್ಸ್. ಯಾಕಂದರೆ ಹಿಂಗೇನಾರು ಅನಾಹುತ ಆದರೆ ತಡೆಯೋದು ತುಂಬ ಕಷ್ಟ ಆಗುತ್ತೆ. ಅವ್ರು ನೋಡ್ಬೋದು, ಅವರು ಎಷ್ಟು ಕಷ್ಟಪಟ್ಟು ಹಕ್ಕಿಗಳನ್ನ ಓಡಿಸ್ತಾ ಇದ್ರೇನೋ ಹಕ್ಕಿಗಳು ಅವು ಮನೆ ಬಿಡಲ್ಲ. ಅವು ಸೀದಾ ಬಂದ್ಬಿಟ್ಟು ಅದೇ ಬೆಂಕಿ ಮೇಲೆ ಕುತ್ಕೊತಾ ಇದೆ. ಮತ್ತು ಅವರು ಆದಷ್ಟು ಪ್ರಯತ್ನ ಪಟ್ಟಿದ್ದಾರೆ, ತುಂಬ ಹಕ್ಕಿಗಳನ್ನ ಉಳಿಸ್ಕೊಂಡಿದ್ದಾರೆ. ಸಾರಿ ಫಾರ್ ದ ಲಾಸ್. ನೆಕ್ಸ್ಟ್ ವಿಡಿಯೋ ಬೇಗ ಬರ್ತದೆ ಫ್ರೆಂಡ್ಸ್. ಮಾಡಿಸ್ಬೇಕಾದ್ರೂ ಫಸ್ಟ್ ದಯವಿಟ್ಟು ಮೆಟೀರಿಯಲ್ನ ಯೋಚನೆ ಮಾಡಿಬಿಟ್ಟು ಏನು ಮೆಟೀರಿಯಲ್ ಹಾಕ್ಸ್ಬೇಕು ಅಂತ ನೋಡಿಬಿಟ್ಟು ಹಾಕ್ಸ್ಕೊಳ್ಳಿ ಮೆಟೀರಿಯಲ್ಗಳನ್ನ. ಥ್ಯಾಂಕ್ ಯು ಫ್ರೆಂಡ್ಸ್.